ಇವತ್ತು ಕಾಂಗ್ರೆಸ್ ಸರ್ಕಾರ ಅಥವಾ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಏನು 17 ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರವಾಸೋದ್ಯಮವನ್ನ ಅಭಿವೃದ್ಧಿ ಪಡಿಸತಕ್ಕಂಥ ಪ್ರಯತ್ನ ಆಗಿದೆ. ಅದಕ್ಕೇನಾದರೂ ಹೆಚ್ಚು ಬಂಡವಾಳವನ್ನು ಕೊಡ್ತಕ್ಕಂಥ ಕೆಲಸ ಆಗಿದೆ. ಈ ಸರ್ಕಾರದ ಏಕೈಕ ಸಾಧನೆ ಏನಪ್ಪಾ ಅಂತ ಹೇಳಿದ್ರೆ ತನ್ನ ರಾಜಸ್ವವನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಚ್ಚು ಅಬಕಾರಿ ಇಲಾಖೆ ಟಾರ್ಗೆಟ್ ಅನ್ನ ಜಾಸ್ತಿ ಮಾಡಿ 45,000 ಕೋಟಿ ಮಾಡಿ ರಾಜ್ಯದ ಜನರಿಗೆ ಕುಡಿಸೋದನ್ನ ಹೆಚ್ಚು ಮಾಡಿಸಿ ಆದಾಯ ಜಾಸ್ತಿ ಮಾಡಿಕೊಂಡಿದ್ದಾರೆ ವಿನಃ ಈ ಸರ್ಕಾರದ ಸಾಧನೆ ಏನೂ ಇಲ್ಲ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷರೇ ಇವತ್ತು ತಮ್ಮ ಗಮನಕ್ಕೆ ನಾನು ತರದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಮತ್ತೊಂದು ವಿಚಾರ 100ಕ್ಕೆ 15 ರೂಪಾಯಿ ಬಗ್ಗೆ ಚರ್ಚೆ ಮಾಡ್ತಕ್ಕಂಥವ್ರು ಇವರು. ಇವತ್ತು ಸೆಂಟ್ರಲ್ ಸ್ಕೀಮ್ಸ್ಗಳಿಂದ, ನ್ಯಾಷನಲ್ ಹೆಲ್ತ್ ಮಿಷನ್ ಇಂದ, PM ಆವಾಸ್ ಯೋಜನೆಯಿಂದ, PMGSY ರೂರಲ್ ರೋಡ್ಸ್ ಇಂದ, ಜಲ್ ಜೀವನ್ ಮಿಷನ್ ಇಂದ, ಇದರಿಂದ ಯಾವ ರೀತಿ ಹಣಗಳು ಎಷ್ಟು ಬರ್ತಾ ಇದೆ ಅದ್ರ ಬಗ್ಗೆ ಅವರು ಚರ್ಚೆ ಮಾಡ್ತಾ ಇಲ್ಲ. ರೈಲ್ವೆ ಇರ್ಬೋದು, ನ್ಯಾಷನಲ್ ಹೈವೇ ಇರ್ಬೋದು, ಇದ್ಯಾವುದು ಕೂಡ ಚರ್ಚೆ ಮಾಡ್ದೇನೆ, ಏರ್ಪೋರ್ಟ್ ಇದ್ಯಾವುದನ್ನು ಕೂಡ ಚರ್ಚೆ ಮಾಡ್ದೇನೆ ಇದು ಅಪಪ್ರಚಾರ ಮಾಡುವಂತ ಕೆಲಸ ಮುಖ್ಯಮಂತ್ರಿಗಳು ಆದಿಯಾಗಿ ಈ ಸರ್ಕಾರ ಮಾಡ್ತಾ ಇದೆ ಅನ್ನೋದನ್ನ ಮಾನ್ಯ ಸಭಾಧ್ಯಕ್ಷ ಸದನದ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ಒಪ್ಕೊಳ್ತೇನೆ, ಇವತ್ತು ಕೋಆಪರೇಟಿವ್ ಫೆಡರಲಿಸಮ್ ಅಂತಕ್ಕಂಥದ್ದು ಇವ್ರು ಯಾವ ರೀತಿ ಅದನ್ನ ನರೇಟಿವ್ ಬಿಲ್ಡ್ ಮಾಡ್ತಾರೋ ಅದಲ್ಲ. ಇವತ್ತು ಕೋಆಪರೇಟಿವ್ ಫೆಡರಲಿಸಮ್ ಬಗ್ಗೆ ಕೇಂದ್ರ ಸರ್ಕಾರ ಇರ್ಬೋದು, ನರೇಂದ್ರ ಮೋದಿಜಿರು ಇರ್ಬೋದು, ಅದಕ್ಕೆ ಹೆಚ್ಚು ಗಮನವನ್ನು ಕೊಟ್ಟು ಅದಕ್ಕೆ ಪೂರಕವಾಗಿ ಕೇಂದ್ರ ಸರ್ಕಾರ ನಡೆದುಕೊಳ್ತಾ ಇದೆ ಅನ್ನುವ ಅಂಶವನ್ನು ಮಾನ್ಯ ಸಭಾಧ್ಯಕ್ಷರೇ ಸದನದ ಗಮನಕ್ಕೆ ತಮ್ಮ ಮುಖೇನ ತರೋದಕ್ಕೆ ಇಚ್ಛೆ ಪಡ್ತೇನೆ. ಈ ಬಜೆಟ್ ಮೇಲ್ನೋಟಕ್ಕೆ ಬಹಳ ಆಕರ್ಷವಾಗಿ ಕಂಡ್ರೂ ಸಹ ಆ ಬಜೆಟ್ಟಿನ ಒಳಗೆ ಹೊಕ್ಕಿ ನೋಡಿದಾಗ ರಾಜ್ಯದ ಜನರ ನಿರೀಕ್ಷೆ ಹುಸಿಯಾಗಿರ್ತಕ್ಕಂಥದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಕೇವಲ ಖಾಲಿ ಭರವಸೆಗಳನ್ನ, ಬರೀ ಘೋಷಣೆಗಳನ್ನ ಮತ್ತು ಅಭಿವೃದ್ಧಿ ಕಾರ್ಯಗಳ ನಿರ್ಲಕ್ಷ್ಯವನ್ನ ಈ ಸರ್ಕಾರ ಸಂಪೂರ್ಣವಾಗಿ ಮಾಡಿದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಸರ್ಕಾರ ಮಾನ್ಯ ಮುಖ್ಯಮಂತ್ರಿಗಳು ಮಂಡಿಸಿರ್ತಕ್ಕಂಥ ಬಜೆಟ್ ತಮ್ಮ ನಾಯಕತ್ವದ ದಿವಾಳಿತನವನ್ನ ಪ್ರದರ್ಶಿಸಿದ್ದಾರೆ ವಿನಃ ಅವರ ಅನುಭವ ಸದ್ಬಳಕೆ ಮಾಡಿಕೊಂಡು ಈ ರಾಜ್ಯಕ್ಕೆ ಅನುಕೂಲ ಆಗ್ತಕ್ಕಂಥ ನಿಟ್ಟಿನಲ್ಲಿ ಯಾವುದನ್ನು ಮಾಡಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಮಾನ್ಯ ಸಭಾಧ್ಯಕ್ಷರೇ, ಕರ್ನಾಟಕದ ಸಾಲವನ್ನ ತೀರ್ಸೋದಕ್ಕೆ ಇವತ್ತು ಸಾಲವನ್ನ ಹೆಚ್ಚೆಚ್ಚು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಒಂದೇ ಇವತ್ತು ಆಗಿರುವಂಥದ್ದು. ಒಟ್ಟಾರೆಯಾಗಿ ನಮ್ಮ ಕರ್ನಾಟಕ ಇವತ್ತು ರಾಜ್ಯ ಇವತ್ತು ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕಿಕೊಂಡು ಇವತ್ತು ಪರದಾಡ್ತಾ ಇರ್ತಕ್ಕಂಥದ್ದನ್ನ ನಾ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡೋದಕ್ಕೆ ಇಚ್ಛೆ ಪಡ್ತೇನೆ. ಮೊನ್ನೆ ಸಭಾಧ್ಯಕ್ಷರೇ, ನಾನು ಕೆಲವು ಅಂಕಿಅಂಶಗಳನ್ನ ಹಿಂದಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂಥ ಸಂದರ್ಭದಲ್ಲಿ ಅಂದಿನ ಅಂಕಿಅಂಶಗಳನ್ನ ಮತ್ತು ಇಂದಿನ ಅಂಕಿಅಂಶಗಳನ್ನ ತುಲನೆ ಮಾಡ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ. 2022-23ರಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಬಾರೋಯಿಂಗ್ ಎಷ್ಟಿತ್ತು? 44,549 ಕೋಟಿ. ಟೋಟಲ್ ಲಯಬಿಲಿಟಿ ಎಷ್ಟಿತ್ತು? 5,18,366 ಕೋಟಿ. ಈ 5,18,366 ಕೋಟಿ ನನ್ನ ಆಡಳಿತ ಪಕ್ಷದ ಸದಸ್ಯರು ಮಾತನಾಡ್ತಾ ಹೇಳ್ತಿದ್ರು, ಏನ್ ಬಿಜೆಪಿ ಸರ್ಕಾರನೇ 5,18,000 ಕೋಟಿ ಸಾಲ ಮಾಡಿದೆ ನಂಗೆ ಉಲ್ಲೇಖ ಮಾಡ್ತಾ ಇದ್ರು. ಹಿಂದಿನ ಎಲ್ಲಾ ಸರ್ಕಾರಗಳು ಏನು ಸಾಲ ಮಾಡಿದ್ರು ಅದೆಲ್ಲವನ್ನು ಕೂಡ ಒಟ್ಟು ಹಾಕಿದ್ರೆ 5,18,000 ಕೋಟಿ ಅನ್ನೋದನ್ನ ಹೇಳ್ತಾ, ಇಂಟ್ರೆಸ್ಟ್ ಪೇಮೆಂಟು ಬಡ್ಡಿಗೆ 28,427 ಕೋಟಿ ಆಗಿರುವಂಥದ್ದು. ಆದರೆ ಇವತ್ತೇನಾಗಿದೆ ಪರಿಸ್ಥಿತಿ? ಹಿಂದೆ ಬಾರೋಯಿಂಗ್ 44,549 ಕೋಟಿ ಇದ್ರೆ ಈ ಸರ್ಕಾರ ಬಂದ ಮೇಲೆ 23-24ರಲ್ಲಿ 44,549 ಕೋಟಿಯಿಂದ 85,818 ಕೋಟಿಗೆ ಹೋಗ್ತದೆ. ಇಂಟ್ರೆಸ್ಟ್ ಪೇಮೆಂಟ್ 34,027 ಕೋಟಿ, 34,027 ಕೋಟಿಗೆ ಹೋಗ್ತದೆ. 24, 25, 25, 26, 27ಕ್ಕೆ ಲೆಕ್ಕ ಹಾಕಿದ್ರೆ 22-23ರಲ್ಲಿ 44,549 ಕೋಟಿ ಸಾಲ ಇದ್ರೆ ಈಗ 26-27ರಲ್ಲಿ 1,32,000 ಕೋಟಿಗೂ ಹೆಚ್ಚು ಸಾಲವನ್ನು ಮಾಡಿರ್ತಕ್ಕಂಥದ್ದು. ಟೋಟಲ್ ಲಯಬಿಲಿಟಿ ಎಷ್ಟಾಗಿದೆ? 8,24,389 ಕೋಟಿ. ಇಂಟ್ರೆಸ್ಟ್ ಪೇಮೆಂಟೇ
53,332 ಕೋಟಿ ಅನ್ನೋದನ್ನ ಈ ಸದನದ ಗಮನಕ್ಕೆ ತರಕ್ಕೆ ಇಚ್ಛಪಡಿದೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಅಂಶ ಏನು ಅಂತ ಹೇಳಿದ್ರೆ 4,48,40,000 ಕೋಟಿ ಗಾತ್ರದ ಬಜೆಟ್ ಆದರೂ ಸಹ ಈ ಹಣದಿಂದ ಎಷ್ಟೊತ್ತು ರಾಜ್ಯದಲ್ಲಿ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹೋಗಿದೆ ಅನ್ನೋದನ್ನು ಕೂಡ ಇವತ್ತು ನಾವು ಆಲೋಚನೆ ಮಾಡಬೇಕಾಗಿದೆ.